ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ನಾವು ಹಲವು ರೀತಿಯಾದ ಚಕ್ಲಿ ರೆಸಿಪಿಗಳನ್ನು ನೋಡಿರ್ತೀವಿ. ಒಮ್ಮೆ ಈ ರೀತಿಯಾಗಿ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ಚಕ್ಲಿನ ಟ್ರೈ ಮಾಡಿ ನೋಡಿ. ಪಾಲಕ್ ಸೊಪ್ಪಲ್ಲಿ ಅತ್ಯಂತ ಹೇರಳವಾದ ಕ್ಯಾಲ್ಶಿಯಂ ಗುಣವಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆದಷ್ಟು ನಾವು ಅಡುಗೆಗಳಲ್ಲಿ ಹಸಿರು ತರಕಾರಿ ಅಂದರೆ ಸೊಪ್ಪಿನ ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಪಾತ್ರೆಗೆ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ತೊಗೋತೀರೋ ಅಷ್ಟು ಪ್ರಮಾಣದಲ್ಲಿ ಪಾಲಕ್ ಸೊಪ್ಪನ್ನು ಸಹ ತೊಗೋಬೇಕು. 2 ಗ್ಲಾಸ್ ಅಕ್ಕಿಗೆ 1 ಕಟ್ ಪಾಲಕ್ ಸೊಪ್ಪು ಚೆನ್ನಾಗಿ ಅನಿಸುತ್ತೆ. ಹೆಚ್ಚು ಪಾಲಕ್ ಸೊಪ್ಪಾದ್ರೂ ಆ ಚಕ್ಲಿ ಟೇಸ್ಟ್ ಚೆನ್ನಾಗಿರಲ್ಲ. ಅಕ್ಕಿ ಹಿಟ್ಟು ನಾವು ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅದೇ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು. ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಬಿಳಿ ಎಳ್ಳಿಲ್ಲ ಅಂದರೆ ಜೀರಿಗೆ ಸಹ ಉಪಯೋಗಿಸ್ಕೋಬೋದು. ಹಾಗೆ ಸ್ವಲ್ಪ ಇಂಗನ್ನು ಸಹ ಟೇಸ್ಟಿಗೆ ಹಾಕ್ಕೊಳ್ಳಿ. ನಾವಿಲ್ಲಿ ಖಾರಕ್ಕೆ ಹಸಿಮೆಣಸನ್ನು ಉಪಯೋಗಿಸೋದ್ರಿಂದ ಅಚ್ಚ ಖಾರದ ಪುಡಿನ ಹಾಕ್ತಾ ಇಲ್ಲ. ನಂತರ ಒಂದು 4 ಇಲ್ಲ 5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೋಬೋದು. ಬೆಣ್ಣೆ ಇಲ್ಲ ಅನ್ನೋರು ಬೆಣ್ಣೆ ಬದಲಾಗಿ ಎಣ್ಣೆ ಹಾಕ್ಕೊಳ್ಳೋದಾದರೆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಹಾಕ್ಕೋಬೇಕು. ಆದಷ್ಟು ಬೆಣ್ಣೆ ಹಾಕೋದ್ರಿಂದ ಚಕ್ಲಿ ತುಂಬ ಹದವಾಗಿ ಬರುತ್ತೆ, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಚಕ್ಲಿ ಹಗುರವಾಗಿ ಬರಬೇಕು ಅಂತಂದರೆ ನಾವು 2 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹುರುಗಡ್ಲೆ ಅಥವಾ ಪುಟಾಣಿಯನ್ನು ಚೆನ್ನಾಗಿ ನಯಸ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಸರಿ ಜರಡಿ ಮಾಡಿ ನಂತರ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚಕ್ಲಿಗೆ ಬೇಕಾದಂತಹ ಪಾಲಕ್ ಪ್ಯೂರಿಯನ್ನು ಮಾಡ್ಕೊಳ್ಳೋಣ. ಖಾರಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣಸು ಅಥವಾ ಹಸಿಮೆಣಸು ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಹಸಿಮೆಣಸು ಉಪಯೋಗಿಸೋದ್ರಿಂದ ಚಕ್ಲಿ ಬಣ್ಣ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪಾಲಕ್ ಪ್ಯೂರಿಯನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ. ಒಮ್ಮೆ ಈ ಪ್ಯೂರಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡಿಸ್ಕೊಂಡು ನೀರಿನ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪನೇ ನೀರು ಹಾಕ್ಕೋತಾ ಕಲಿಸ್ಕೋಬೇಕು. ಒಮ್ಮೆಲೇ ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಡಿ. ಈ ಚಕ್ಲಿ ಚೆನ್ನಾಗಿ ಬರಬೇಕು ಅಂದರೆ ತುಂಬ ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾದ್ಕೊಂಡಿದ್ರೆ ಕಟ್ಟಾಗ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ತುಂಬ ಮೆತ್ತಗೆ ಸಹ ಆಗಬಾರ್ದು, ಹಾಗೆ ಗಟ್ಟಿ ಸಹ ಆಗಬಾರ್ದು. ನಂತರ ನಾವು ಹಿಟ್ಟನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ನಿಮ್ಮ ಹತ್ರ ಯಾವ ಚಕ್ಲಿ ಒರಳಿರುತ್ತೋ ಅದಕ್ಕೇ ಸ್ವಲ್ಪ ಎಣ್ಣೆಯನ್ನು ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಂಡ ನಂತರ ನಾವು ಮಾಡಿಟ್ಕೊಂಡಿರುವ ಹಿಟ್ಟನ್ನು ಇನ್ನೊಮ್ಮೆ ನಾದ್ಕೊಂಡು ಸಿಲಿಂಡ್ರ್ ಶೇಪಲ್ಲಿ ಹಿಟ್ಟನ್ನು ಮಾಡಿಕೊಂಡು ಅದಕ್ಕೆ ತುಂಬಿ ಟೈಟಾಗಿ ಅದರ ಮುಚ್ಚಳ ಮುಚ್ಕೊಳ್ಳಿ. ನಂತರ ಒಂದು ಬಟರ್ ಪೇಪರು ಅಥವಾ ತಟ್ಟೆ ಮೇಲೆ ಸಹ ನಾವು ಚಕ್ಲಿಯನ್ನು ಒತ್ಕೋಬೋದು. ನಿಮಗೆ ತುಂಬ ದೊಡ್ಡ ಚಕ್ಲಿಗಳು ಬೇಕು ಅಂದರೆ ಮಧ್ಯ ಸರ್ಕಲನ್ನು ಆದಷ್ಟು ಅಗಲವಾಗಿ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಶೇಪು ದೊಡ್ಡದಾಗಿ ಬರುತ್ತೆ. ಯಾವಾಗಲೂ ಚಕ್ಲಿ ಮಾಡುವಾಗ ಅದರ ಅಂಚು ಮತ್ತು ಅದರ ಇದನ್ನು ಕೊನೆನ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಚಕ್ಲಿ ಬಿಚ್ಕೊಳ್ಳಲ್ಲ. ಆದರೆ ಎರಡೂ ತುದಿನ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ನಾವು ಎಣ್ಣೆಗೆ ಹಾಕಿದಾಗ ಚಕ್ಲಿಗಳು ಬಿಚ್ಕೊಳ್ಳಲ್ಲ. ನಾವು ನೀಟಾಗಿ ನಾದ್ಕೊಂಡ್ರೆ ಚಕ್ಲಿ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಹಿಟ್ಟಲ್ಲೇ ಸಪ್ಪನ್ನು ಹಾಕಿ
ಚಕ್ಲಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಸಹ ಪಾಲಕ್ ಸೊಪ್ಪನ್ನು ತಿನ್ನಿಸ್ದಂಗೆ ಆಗುತ್ತೆ, ಅವರು ಸಹ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೆಣ್ಣೆ ಮತ್ತು ಹುರಿಗಡಲೆ ಹಾಕಿರೋದ್ರಿಂದ ಚಕ್ಲಿ ತುಂಬಾ ಹಗುರವಾಗಿ ಬರುತ್ತೆ, ಜೊತೆಗೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ, ಆದರೆ ಹೊಗೆ ಬರೋ ರೀತಿ ಕಾಯಿಸ್ಕೋಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಾಡಿಟ್ಕೊಂಡಿರುವಂತಹ ಎಲ್ಲ ಚಕ್ಲಿಗಳನ್ನು ನಿಧಾನವಾಗಿ ಹಾಕ್ಕೊಳ್ಳಿ. ಒಂದೇ ಸರಿಗೆ ಎಲ್ಲ ಚಕ್ಲಿಗಳನ್ನು ಒತ್ತಿಟ್ಕೋಬೇಡಿ. ಒಂದು ಬಾಣಲಿಗೆ ಎಷ್ಟು ಬೇಕೋ ಅಷ್ಟೇ ಚಕ್ಲಿಗಳನ್ನು ಒತ್ತಿ ಬ್ಯಾಚ್ ಬೈ ಬ್ಯಾಚ್ ಅದನ್ನು ಕರೆದು ತಗೊಳ್ಳಿ. ಎಣ್ಣೆಗೆ ಹಾಕಿದ ನಂತರ ತಕ್ಷಣಕ್ಕೆ ಕೈ ಆಡಿಸ್ಬಾರ್ದು. ಅದು ಸ್ವಲ್ಪ ಒಂದು ಸೈಡ್ ಅದು ಚೆನ್ನಾಗಿ ಕಾದಿದೆ ಅಂದಮೇಲೆ ನಂತರ ಅದನ್ನು ತಿರುವು ಹಾಕ್ಕೊಳ್ಳಿ. ಚಕ್ಲಿ ಎಣ್ಣೆ ಗುಳ್ಳೆ ಗುಳ್ಳೆ ಥರ ಕಡಿಮೆ ಆಗಿ ಚಕ್ಲಿಗಳು ಬಾಣಲಿ ಬುಡದಲ್ಲಿ ಕುತ್ಕೊಂಡಿದೆ ಅಂದರೆ ಚಕ್ಲಿ ರೆಡಿಯಾಗಿದೆ ಅಂತ ಅರ್ಥ. ನಂತರವಾಗಿ ನಿಧಾನವಾಗಿ ತೆಗೆದು ಒಂದು ಫಿಲ್ಟ್ರ್ ಇರೋ ಅಂಥ ಪಾತ್ರೆಗೆ ಹಾಕಿಟ್ಕೊಳ್ಳಿ. ಈಗ ರುಚಿಯಾದ ಆರೋಗ್ಯಕರವಾದ ಪಾಲಕ್ ಚಕ್ಲಿ ರೆಡಿ. ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಹಲವು ರೀತಿಯ ಚಕ್ಲಿಯ ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.